ನನ್ನ ಪ್ರಕಾರ ಅಂತ ಡಿಕೋಡ್ ಮಾಡ್ಬೇಕನ್ನೋಂಥದ್ದು ಏನು ಇಲ್ಲ ಸಿನಿಮಾ. ನಾನು ನೀನು ಅನ್ನುವಂತ ಕಾನ್ಸೆಪ್ಟ್ ಬಿಟ್ಟು ಯಾವಾಗ ಹೊರಗಡೆ ಬರ್ತಾರೆ ಎಲ್ಲರೂ ಯೋಚನೆ ಮಾಡಕ ಸಿನಿಮಾ ನೋಡಕ್ ಎಲ್ರು ಮಾಡ್ಲಂತ ಹೇಳ್ತಾರೆ. ಅಭಿಮಾನ ತಪ್ಪಲ್ಲ, ಅಭಿಮಾನ ತಪ್ಪಲ್ಲ. ಸರ್ ಒಂದು ಕೂದಕ್ಕಾದ್ರೂ ನಮ್ಗೆ ತಡ್ಕೊಳಕ ಹಂಗ ಕೋಟಿ ಗಟ್ಟಲೆ ಅಭಿಮಾನಿಗಳು ಸರ್. ಈಗ ಉಪ್ಪಿ ಸರ್ ಫ್ಯಾನ್ಸ್ ಅಂತ ನಾವು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಉಪ್ಪಿ ಸರ್ ಇಂಟೆಲಿಜೆನ್ಸ್ ಅವ್ರು ಇರ್ತಾರೆ 100%. ನಮ್ಮ ಮನಸ್ನಾಗ ಏನೇ ತಿಳಿದೈತಲ್ಲ ಅದ ಅವ್ರ ಮನಸ್ನಾಗ ತಿಳ್ಬೇಕು. ನಾ ಹೇಳಿ ನಿಂಗ ಉಪ್ಪಿ ಸರ್ ಇವರು ಹಂಗ ಫ್ಯಾನ್ಸ್ ನೋಡ್ರಿ ನಿಮ್ಮಿಂದ ಇನ್ನ ಎಷ್ಟು ನಮಗ್ ಫೋಕಸ್ ಸಿಗೈತಿ ಸರ್. ಅಂದ್ರೆ ಲಾಸ್ಟ್ ಓಕೆ ಎಲ್ಲ ಮಾಡಕ್ ಬರಂಗಿಲ್ಲ ಸರ್. ನಮ್ ತಮ್ಮ ಕೆಟ್ಟ ಬರ್ತಲ್ರಿ. ಇದು ಸಿಂಬಾಲಿಕ್ ನೋಡಿದ್ರೆ ನಾವು ಬದಲಾವಣೆ ಆಗೋದೇ. ಬಜೆಟ್ ಕೊಡ ಅಂತ ಏನಾದ್ರು ಡಿಫ್ರೆನ್ಸ್ ಆತು ಏನ್ ಅನ್ಸುತ್ತೆ? ಗ್ರೀನ್ ಮ್ಯಾಟ್ ವಿಜುವಲ್ ನೋಡಿದಕ್ಕಿಂತ ರಿಯಲ್ ಲೊಕೇಶನ್ ಹಿಂದ್ ಬಂದಿದ್ದ ಸಿನಿಮಾಗಳು ನೋಡಿದಾಗ ಏನ್ ಡಿಫ್ರೆನ್ಸ್ ಐತೆ? ಅದನ್ನ ಯೂಸ್ ಮಾಡ್ಕೊಂಡು ಹೊಸ ವಿಷಯ ಹೇಳಿದ್ರು ಸರ್. ಅದ್ ಯೂಸ್ ಮಾಡ್ಕೊಂತ ಹೇಳಿದ್ರೆ ಇನ್ನ ಎಫೆಕ್ಟಿವ್. ನಮ್ಗ್ ಫಸ್ಟ್ ಉಪ್ಪಿ ಸರ್ ಬಂದ್ರೆ ನಾವು ಫಸ್ಟ್ ಕೇಳೋ ಕ್ವಶನ್ ಇದೆ, ಸರ್ ನೀವ್ ಯಾಕೆ ಈ VFX ಅದನ್ನ ದೊಡ್ಡ ಮಾಡಕ್ ಹೋದ್ರಿ? ಏನೋ ವಿಷಯನೇ ಬೇರೆ ಇರ್ತದೆ. ಅದೇನೋ ವಿಷಯ ಬೇರೆ ಇರ್ತೈತಿ. ಅದ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಳ್ಬೇಕ್ರಿ ಉಪ್ಪಿ ಸರ್. ನಾನ್ ಸರಿನಾ ನೀನ್ ತಪ್ಪ. ಓಕೆ ಫ್ರೆಂಡ್ಸ್, ಮುಗಿತು. ನಾವು ಜನರಿಗೆ ತೋರಿಸ್ಬೇಕು. ಆ ಸೌಂಡ್ ನನಗೆ ಡಿಸ್ಟ್ರಾಕ್ಷನ್ ಮಾಡಲ್ದೇ ಇರೋ ಮಟ್ಟ ನಾ ಸಿನಿಮಾ ಹೋಗಿ ನೋಡ್ತೀನಿ. ಇವತ್ತು ಕ್ಲಿಯರ್ ಆಗಿ ಮಟ್ಟನು ನಾನು ನಿಮ್ ಜೊತೆ ಪಿಕ್ಚರ್ ಬರ್ತೀನಿ. ಸಾರಿ ಸರ್, ನಮ್ದು ರಿಯಲ್ ಟ್ರೂತ್ ಉಪೇಂದ್ರ ಅಭಿಮಾನಿಗಳ ಸಂಘ ಹುಬ್ಬಳ್ಳಿ. ಆಕ್ಚುಲಿ ನಮ್ದು ಹುಬ್ಬಳ್ಳಿ. ನಾವು ಉಪೇಂದ್ರ ಅವ್ರ ದೊಡ್ಡ ಫ್ಯಾನ್ ಅಂತೇಳಿ ಗೊತ್ತೈತಿ. ಅದು ನಾವೇನು ಹೇಳ್ಕೊಬೇಕಾಗಿಲ್ಲ. ಯಾಕಂದ್ರೆ ಉಪೇಂದ್ರ ಅನ್ನೋ ಒಂದು ಹೆಸರಿನಾಗ ನಮ್ಗೆ ಅದೊಂದು ಜನರು ನಮ್ಗೆ ಹಂಗೆ ಕರೀತಾರೆ ಹೊರಗಡೆ. ಭಾಳ ಸಿದ್ದೋಡ ಅಂತ ಯಾರು ಕರಂಗಿಲ್ಲ. ಉಪ್ಪಿ ಫ್ಯಾನ್ ಉಪೇಂದ್ರ ಬಂದ್ರು ಅಂದ್ರೆ ಅಷ್ಟು ಮಟ್ಟಿಗೆ ನಾವು ಉಪೇಂದ್ರ ಒಳಗೆ ಇನ್ವಾಲ್ವ್ ಆಗಿವಿ ಅಂತಂದ್ರೆ ನಾ ಇನ್ನೂ ಅನಿಸ್ತಿರ್ಬೇಕು ನಿಮ್ಗೆ ಎಷ್ಟು ಮಟ್ಟಿಗೆ ಇವರ ಅಭಿಮಾನ ಐತೆ ಅಂತೇಳಿ. ನಮ್ಗೆ ಎ ಪಿಕ್ಚರಿಂದ ಉಪೇಂದ್ರ ಮತ್ತೆ ಎ ಪಿಕ್ಚರ್ ಅಲ್ಲ ಫಸ್ಟ್. ಎ ಪಿಕ್ಚರಿಂದ ನಾವು ಪಿಕ್ಚರ್ ನೋಡ್ಕೊಂತ ಬಂದಾಗ ಅವಾಗಿಂದ ನಮ್ಗೆ ಮೈಂಡ್ ಬ್ಲ್ಯಾಕ್ ಇದ್ದಿದ್ ಮೈಂಡ್ ಓಪನ್ ಆಯ್ತು ಎ ಪಿಕ್ಚರಿಂದ. ಇದಕ್ಕಿಂತ ಹಿಂದೆ ಒಂದು ಹೇಳ್ತೀನಿ, ಒಂದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ವಿ ಬೇಜಾರಾಗಿ. ಅವಾಗ ಎ ಪಿಕ್ಚರ್ ಬರೋಕಿನ ಮೊದ್ಲು ಯಾವಾಗ ಎ ಪಿಕ್ಚರ್ ಬಂದ್ಮೇಲೆ ಸುಮ್ಮನೆ ನಮ್ಮ ಅಪ್ಪ ಬೈತಿದ್ರು, ಅಡಲ್ಟ್ ಪಿಕ್ಚರ್ ಎಲ್ಲ ನೋಡ್ಬಾರ್ದು ಅಂತೇಳಿ. ಮೊದಲೆಲ್ಲ ಹಂಗೆ ಇರ್ತದ. ಅಂತಂದ್ರೆ ಅದು ಅಡಲ್ಟ್ ಪಿಕ್ಚರ್ ಯಾರು ನೋಡ್ಬೇಡ್ರಿ ಅಂತೇಳಿ ನಮ್ಮ ಅಪ್ಪ ಹೇಳಿದ್ರು. ಬೇರೆ ಯಾರು ಅಲ್ಲ ಅಂತವೆಲ್ಲ ಪಿಕ್ಚರ್ ನೋಡಕ್ ಹೋಗ್ಬೇಡ್ಲಿ ಅಂತಂದ್ರೆ ನಾವು ಏನಂತಿದ್ರಾಗ ಅಂದ್ರ ಅದ ಅವಾಗ ಪಿಕ್ಚರ್ ಹಾಕು ಚಿತ್ರಮಂದಿರನ ಬೇರೆ ಇರ್ತಿದ್ವು, ಈಗ ಹಾಕಿದ ಚಿತ್ರಮಂದಿರನ ಬೇರೆ ಇದ್ವು. ಹಿಂಗಾಕ ನಾವು ಅವಾಗ ನಮ್ಗೆ ಅಲ್ಲಿಂದಾನೆ ಯೋಚನೆ ಸ್ಟಾರ್ಟ್ ಆಗ್ತದೆ. ಉಪ್ಪಿ ಸರ್ ಯೋಚನೆ ಸ್ಟಾರ್ಟ್ ಮಾಡಕ್ ಹೇಳಿದ್ದ ಅವಾಗಿಂದ. ಪಿಕ್ಚರ್ ನೋಡಿಲ್ಲ ಅವಾಗಿಂದ. ಬುದ್ಧಿವಂತರಿಗೆ ಮಾತ್ರ. ಏನೈತಪ್ಪ ಅಂತ ಅದು ಅವಾಗ ಎಲ್ಲ DRs ಬರ್ತಿದ್ವು, ಬಾಡಿ ತುಂಬಾ ಪೋಸ್ಟರ್ ಹಚ್ತಿದ್ರು. ಈಗ ಇನ್ನೂ ಹಂಗಿಲ್ಲ. ಈಗ ಆ ಪೋಸ್ಟರ್ ನೋಡಿ ಒಂಥರ ಡಿಫ್ರೆಂಟ್ ಪೋಸ್ಟರ್ ಇದ್ವು. ಪಿಕ್ಚರ್ಗೆ ನಾನು ಕಳುವಲೆ ಹೋದೆ. ನಿಜ ಹೇಳ್ಬೇಕು, ಈ ಪಿಕ್ಚರ್ ನೋಡಕ್ ಹೋಯ್ದ ಕಳುವಲೆ ಪಿಕ್ಚರ್ ನೋಡಿದಾಗ ನಮ್ಗೆ ಅರ್ಥ ಆತ ಇದು ಯಾವ್ದು ಪಿಕ್ಚರ್ ಅಲ್ಲ, ಇದು ಒಂಥರ ಮೈಂಡ್ ಓಪನ್ ಪಿಕ್ಚರ್ ಇದೆ. ಒಂದು ಜೀವನದ ಅಂಶ ಐತಲ್ಲ ಪಿಕ್ಚರ್. ನಾವು ಹಂಗ ಪಿಕ್ಚರ್ ನೋಡ್ಕೊಂಡು ದೊಡ್ಡ ಅಭಿಮಾನ ಬೆಳೀತು ನಮ್ಗೆ. ನೆಕ್ಸ್ಟ್ ಪಿಕ್ಚರ್ ಉಪೇಂದ್ರ ದೊಡ್ಡ ಹಿಟ್ ಪಿಕ್ಚರ್ ಅದು ಬಂದಾಗತ್ತು. ಮತ್ತು ನಮ್ಮ ಹುಡುಗರು ಎಲ್ಲರೂ ಫ್ರೆಂಡ್ಸ್ ಆದ್ರಿ. ಅವಾಗ ಇಲ್ಲ ಇದಕ್ಕೊಂದೇನು ಒಂದು ಮಾಡೋನು. ಉಪ್ಪಿ ಸರ್ ಅನ್ನೋಕೆ ಅದು ನಮ್ಮ ಮನಸ್ಸು. ನಾ ಈಗಾದ್ರೂ ಅನ್ಕೋತೀನಿ ಉಪ್ಪಿ ಸರ್ ಅಂದ್ರೆ ಅವ್ರು ಒಂದು ಬರೇ ನಮ್ಮ ಫೋಟೋ, ಬಟ್ ಅವ್ರು ನಮ್ಮ ಮನಸ್ಸು ಅದ, ಅವ್ರ ಪ್ರಾಣ ನಮ್ಗೆ. ಅವ್ರು ಏನೋ ಒಂದು ಮಾಡೋನು, ಅವ್ರ ಹೆಸರಿಂದ ಒಂದು ಏನೋ ಒಂದು ಸಣ್ಣ ಮಕ್ಕಳಿಗಾತು ಅಥವಾ ಯಾರ್ಯಾರಿಗೂ ಏನೋ ಹೆಲ್ಪ್ ಮಾಡೋಣ ಅಂತೇಳಿ ಒಂದು ಸಂಘ ಸ್ಥಾಪನೆ ಮಾಡಿದ್ವಿ. ಅದರಿಂದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತ ನೋಟ್ ಬುಕ್ ಕೊಡೋದಾಯ್ತು. ಆಮೇಲೆ ಸಾಹಿತಿಗಳಿಗೆ ಸನ್ಮಾನ ಮಾಡಿ ಕರೆಯೋದು, ಈ ಥರ ಒಂದು ಕೆಲಸ ಮಾಡ್ಕೊಂತ ಬಂದ್ವಿ. ಇದು ಉಪ್ಪಿ ಸರ್ ಗಮನಕ್ಕೂ ಬಂದ್ಮೇಲೆ ಅವ್ರ ನಮ್ಗೆ ಕರೆದ್ರು, ಮಾತಾಡ್ಸಿದ್ರು. ಅವ್ರ ಫೋನ್ ನಂಬರ್ ಎಕ್ಸ್ಚೇಂಜ್ ಆದವು. ಆಮೇಲಿಂದ ಒಂದು ಪ್ರೀತಿ ಬೆಳ್ಕೊಂತ ಇಲ್ಲಿ ಮಟನು ಬಂದ್ ನಿಂತೀವಿ. ಯಾವಾಗ ಸರ್ ನಿಮ್ದು ಅಭಿಮಾನಿ ಸಂಘ? 1998ರಿಂದ ಪಿಕ್ಚರ್ ಬಂದಿದ್ದ. ಈ ಪಿಕ್ಚರ್ 1996 ಹಿಂಗ್ ಬಂದಿತ್ತು. ಉಪೇಂದ್ರ ಪಿಕ್ಚರ್ ಬಂದ್ಮೇಲೆ ನಮ್ದು ಅತಿ ಒಂದು ಬೆಳೀತು ಸಂಘದ ಒಂದು ಕಾರ್ಯಗಳು ಬೆಳ್ಕೊಂತ ಹೋದು. ಆಮೇಲೆ ನಾವು ಏನೋ ವರ್ಕ್ ಮಾಡಿದ್ರು ಉಪೇಂದ್ರ ಅವ್ರ ಹೆಸರಲ್ಲೇ ಮಾಡಕಂತೀವಿ. ಯಾಕಂದ್ರ ಅದು ನಮ್ಕಿನ ಉಪ್ಪಿ ಸರ್ಗೆ ಟಚ್ ಆಗ್ಬೇಕಂತ. ಸೊ ಈಗ ನೀವು UIFism ಫಸ್ಟ್ ಡೇ ಫಸ್ಟ್ ಶೋ ಡೆಫಿನೆಟ್ಲಿ ನೋಡಿರ್ತೀರಿ. 100% ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಡಿಕೋಡ್ ಮಾಡೋಕೆ ಪೈಲೆ ಆ ಫಸ್ಟ್ ಡೇ ನೋಡಿದ ಎಕ್ಸ್ಪೀರಿಯನ್ಸ್ ಹೇಳ್ರಿ ಸರ್. UI ಪಿಕ್ಚರ್ ನಾವು ಅಭಿಮಾನಿಗಳಾಗಿ ಏನ್ ಪಿಕ್ಚರ್ ಸ್ಟಾರ್ಟಿಂಗ್ ಏನ್ ಹೋಗ್ತೀವಲ್ಲ, ನಾವು ಯಾವತ್ತು ಡಿಕೋಡ್ ಮಾಡಕಂತ ಹೋಗಿಲ್ಲ. ಫಸ್ಟ್ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಯಾಕಂದ್ರೆ ಏನಿರ್ತೈತಿ, ನಾವು ಕಟೋಟಿಗೆ ಹರ ಹಾಕೋದಿರ್ತದೆ, ಆಮೇಲೆ ಸರ್ ಫೋಟೋ ಕರೆಕ್ಟ್ ಕುಂತಿ ನೋಡಿದಿರ್ತದೆ, ಒಳಗೋಗಿ ತೆಂಗಿನಕಾಯಿನೂ ಬೆಳಗುದಿರ್ತೈತಿ.
ಯಾಕಂದ್ರೆ ನಾವೆಲ್ಲ ಪೂರ್ತಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ. ಹಿಂಗಾಗಿ ನಮ್ಗೆ ಒಂದು 10 ನಿಮಿಷ ಅವ್ರು ಏನು 20 ನಿಮಿಷ ತೋರಿಸ್ಯಾರ ಸ್ಟಾರ್ಟಿಂಗ್, ಅದು 20 ನಿಮಿಷ ಪಿಕ್ಚರ್ ನೋಡೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಡ್ಯಾನ್ಸ್ ಮಾಡ್ಬೇಕು ಮೇಲೆ ಸ್ಟೇಜ್ ಮೇಲೆ, ಆಮೇಲೆ ಕಾಯಿ ಹೊಡೆದಿರ್ತದೆ, ಒಂದು ಪಟಾಕಿ ಹರಿಸೋದಿರ್ತದೆ, ಇವೆಲ್ಲಾನು ನಾವು ಮಾಡ್ಬೇಕು. ಆ ಸೆಲೆಬ್ರೇಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸತಿ ಏನು ಪಿಕ್ಚರ್ ನೋಡ್ತೀವಲ್ಲ ಅವಾಗ ನಮ್ಗೆ ಅರ್ಥ ಆಗ್ತದೆ, ಕಂಪ್ಲೀಟ್ಲಿ ರಿಪೋರ್ಟ್ ನಾವು ಅವಾಗ ಕೊಡ್ಬೋದು. ಸೊ ಈಗ ಡೈರೆಕ್ಟ್ ನಾವು ಡಿಕೋಡಿಂಗ್ ಜಂಪ್ ಆಗ್ಬೇಕಂದ್ರೆ ಸರ್, ಫಸ್ಟ್ ಫ್ರೇಮ್ ಅವ್ರ ಏನ್ ತೋರಿಸ್ತಾರೋ, ನೀವು ದಡ್ಡರಾಗಿದ್ರ ಕುಂತ್ಕೋರಿ, ಬುದ್ಧಿವಂತ ಆಗಿದ್ರ ಎದ್ ಹೋಗ್ರಿ ಅಂತ. ಸೊ ಅದನ್ನ ಯಾಕೆ ಇಟ್ಟಿರ್ಬೋದು, ಅದನ್ನ ಅವ್ರ ಸ್ಕ್ರೀನ್ ಶಾಟ್ ಹೊಡೆದ ಸ್ಟೋರಿ ಪೋಸ್ಟ್ ಹಾಕಿದ್ರು, ಇದನ್ನ ಯಾಕೆ ಯಾರು ಡಿಕೋಡ್ ಮಾಡಬಾರ್ದು ಅಂತ ಹೇಳಿ. ಸೊ ನೀವು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ಅದು ನೋಡ್ರಿ, ಅದು ಈಗ ನಾವು ಪಿಕ್ಚರ್ ನೋಡಕ್ ಹೋಗಿವಲ್ಲ, ಅದು ನಮಗೆ ಹೇಳಿಲ್ಲ. ಅದನ್ನ ಆ ಪಿಕ್ಚರ್ ಒಳಗೊಂದು ಪಿಕ್ಚರ್ ಐತಿ, ಅಲ್ಲೇನ ಆಡಿಯನ್ಸ್ ಬಂದಿರ್ತಾರಲ್ಲ ಅವ್ರಿಗೆ ತೋರಿಸ್ತಾರ ಅದನ್ನ. ಆಮೇಲೆ ಅದ್ರ ಅದಾದ್ಮೇಲೆ ಇನ್ನೊಂದು ಟೈಟಲ್ ಕಾರ್ಡ್ ಬರ್ತೈತಿ, ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರ, ದಡ್ರ ಇರೋರು ಅತಿ ಬುದ್ಧಿವಂತರ ಎಗರಾಡ್ತಾರ ಅಂತೇಳಿ. ಅದ್ರ ಬಗ್ಗೆ ಅವ್ರು ಫೋಕಸ್ ಮಾಡಿಲ್ಲ ಅಂತ ಅವ್ರವ್ರ ಟ್ವಿಟರ್ನಾಗ ಹಾಕಿದ್ರು. ಅದ್ರ ಅಪೋಸ್ ಮಾಡ್ಬೋದಿತ್ತು. ಸೊ ಅದನ್ನ ಯಾರಿಗೆ ಹೇಳಿದ್ಬೋದು ಸಮಾಜದಾಗ, ದಡ್ರ ಬುದ್ಧಿವಂತರ ತರ ಆಕ್ಟ್ ಮಾಡ್ತಾರೋ, ಬುದ್ಧಿವಂತರ ದಡ್ರ ತರ ಇರ್ತಾರೋ? ನಮ್ಗ ಸರ್ ಅಲ್ಟಿಮೇಟ್ಲಿ ನಮ್ಗ ಹೇಳಿದ್ದು, ನಮ್ಗ ನಿಮ್ಗೆ ಎಲ್ಲಾರ್ಗು ಹೇಳಿದ್ದು, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ಎಲ್ಲಾರ್ಗು ಅನ್ವಯಿಸಬೇಕಾದ. ಯಾಕಂದ್ರೆ ನೋಡ್ರಿ, ಈಗ ನಾವು ಎಷ್ಟೋ ಸಾಲಿ ಕಲ್ತ ಪಾಸ್ ಆಗಿ ಬಂದ್ಬಿಡ್ತೀವಿ, ಬಟ್ ಅಲ್ಲಿ ನಾವು ಎಕ್ಸಾಮ್ ಕೊಡ್ತೀವಿ. ಇಲ್ಲಿ ನಾವೇನು ಪಿಕ್ಚರ್ ನೋಡಿದ್ಮೇಲೆ ಇಲ್ಲಿ ಎಕ್ಸಾಮ್ ನಾವು ಪಾಸ್ ಆಗಿ ಬಂದಿರ್ತೀವಿ, ಅಲ್ಲಿ ನಾವು ಬರೆದು ಪಾಸ್ ಆಗ್ತೀವಿ, ಇಲ್ಲಿ ನೋಡಿ ಪಾಸ್ ಆಗ್ತೀವಿ. ಉಪೇಂದ್ರ ಪಿಕ್ಚರ್ ಇರೋದು ಹಂಗೆ, ಒಂದು ಎಕ್ಸಾಮ್ಗೆ ಹೋದಂಗೆ ಇದಕ್ಕೆ ನಾವು ನೋಡ್ಬೇಕು, ತಿಳ್ಕೊಬೇಕು, ನಮ್ಮ ಜೀವನದೊಳಗೆ ನಾವು ಪಾಸ್ ಆಗ್ಬೇಕು. ಇದು ಉಪೇಂದ್ರ ಅವ್ರು ಕೊಡುವಂತ ಒಂದು ಮೆಸೇಜ್. ಸೊ ಸಿನಿಮಾದಾಗ ಸರ್ ಬಾಳ ಕ್ಯಾರೆಕ್ಟರ್ಸ್ ಅದಾವ ಸರ್. ಸೊ ಆ ಕ್ಯಾರೆಕ್ಟರ್ಸ್ ಸಿನಿಮಾದಾಗ ಹೆಂಗ್ ಅದಾವ ಅನ್ನೋದ್ಕಿಂತ ನಮ್ ಸಮಾಜದಾಗ ಅದಾವ, ನಮ್ ಸುತ್ತಮುತ್ತ ಅದಾವ ಅಂತ ಅರ್ಥ ಸರ್. ಸೊ ಆತರ ಕಲ್ಕಿ, ಸತ್ಯ, ಹೀರೋಯಿನ್ ಪಾತ್ರ, ವಾಮನ, ಜೋಕರ್, ಪ್ರಕೃತಿ, ಬಾಳ ಕ್ಯಾರೆಕ್ಟರ್ ಅದಾವ. ಸೊ ಇವೆಲ್ಲ ಯಾರಿಗೆ ಇಂಡಿಕೇಟ್ ಮಾಡತ್ತಾರ ಅಂತ ಅನಿಸ್ತಿದೆ ಸರ್? ನೋಡ್ ಸರ್, ಇವೆಲ್ಲಾನು ಒಬ್ಬರಿಗೆ ಪರ್ಸನಲ್ ಆಗಿ ಇಂಡಿಕೇಟ್ ಮಾಡುವ ಅನ್ನಂಗಿಲ್ಲ, ಮನಸ್ಸಿಗೆ ಇಂಡಿಕೇಟ್ ಆಗ್ಬೇಕು ಫಸ್ಟ್. ಯಾಕಂದ್ರೆ ನಮ್ಮ ಮನಸ್ಸೊಳಗೆ 100 ಭಾವನೆ ಇದಾವ. ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ನಾವು ಒಳ್ಳೇದು ಮಾಡಿದಾಗ ಸತ್ಯ ಬರ್ತಾನೆ, ಕೆಟ್ಟದ್ದು ಮಾಡಿದಾಗ ಕಲ್ಕಿ ಬರ್ತಾನೆ. ಆಮೇಲೆ ನಾವು ಮಾರ್ಕೆಟ್ ಹೋಗ್ತೀವಿ, ಎಲ್ಲ ಸುತ್ತಾಡಕ್ ಹೋಗ್ತೀವಿ, ಅರಣ್ಯಕ್ಕೆ ಹೋಗಿರ್ತೀವಿ, ಅಲ್ಲೇನೋ ಒಂದು ಕಡಿತೀವಿ, ಅದು ಪ್ರಕೃತಿನ ಹಾಳು ಮಾಡ್ತೀವಿ. ಅದು ನಮ್ಮೊಳಗ ಇದೆ. ಅಲ್ಲಿ ಬರೇ ಜಸ್ಟ್ ಒಂದು ಮೆಟಾಫರಿಕ್, ಸಿಂಬಲಿಕ್ ಅಷ್ಟೇ. ಆದ್ರ ನಮ್ಮೊಳಗ ಎಲ್ಲಾ ಪಾತ್ರನೂ ಅದಾವ. ಎಲ್ಲ ನೋಡ್ರಿ, ಈಗ ಯಾವ್ದು ವಾಮನ ಪಾತ್ರ, ಈಗ ನಮ್ಗೆ ನಾವೇನ್ ಮಾಡ್ತೀವಿ, ನಮ್ಗೆ ಯಾರೋ ಒಬ್ರು ಏನೋ ಒಂದ್ ಕೆಲ್ಸ ಆಗ್ತಿರ್ಬೇಕಾಗತ್ತ, ಅವ್ರಿಗೆ ನಾವು ಮ್ಯಾಲ ಎತ್ತೀವಿ, ಬ್ಯಾಡ ತಳಗ್ ತುಳಿದ್ ಬಿಡ್ತೀವಿ, ಬಿಟ್ಟು ಹಾಕ್ಬಿಡ್ತೀವಿ. ಆ ಪಾತ್ರ ನಮ್ಮ ಮನಸ್ಸೊಳಗ್ ಬಂತ. ಈ ರಾಜಕೀಯಕ್ಕೆ ಕನ್ವರ್ಟ್ ಮಾಡ್ಬೇಡ್ರಿ ಇದನ್ನ. ನೀವು ರಾಜಕೀಯ ಐತಿ, ಒಂದು ಮೆಟಾಫರಿಕ್ ಐತಿ, ಹಂಗ ಕನ್ವರ್ಟ್ ಮಾಡ್ಬೇಡ್ರಿ. ನಮ್ಮೊಳಗ ನಮ್ ಪರ್ಸ್ಪೆಕ್ಟಿವ್ ಅಲ್ರಿ ಸರ್. ಈಗ ನೀವು ರಾಜಕೀಯ ಕನ್ವರ್ಟ್ ಮಾಡ್ಬೇಡ್ರಿ, ಅದಕ್ಕೆ ಹೋಲಿಸ್ಬೇಡ್ರಿ ಅನ್ನತ್ತೆ. ಸೊ ನಾ ಏನ್ ಅರ್ಥ ಮಾಡ್ಕೊಂಡ್ ವಾಮನ ಅಂದ್ರೆ ನಮ್ ಲೀಡರ್ಸ್, ಈ ಪೊಲಿಟಿಕಲ್ ಲೀಡರ್ಸ್ ಏನಲ್ಲ ಅವ್ರಂತ ನಾ ಅರ್ಥ ಮಾಡ್ಕೊಂಡ್ ನಮ್ ವಿವೇಚನೆ. ಹಿಂಗಾಗಿ ಇನ್ನು ಕೋಟ್ಯಾನುಗಟ್ಲೆ ಜನ ಇದಾರ, ಕನ್ನಡಿಗರ 7 ಕೋಟಿ ಜನ ಅದಾರ. 7 ಕೋಟಿ ಜನದ ಒಂದು ಬೇರೆ ಬೇರೆ ಅಭಿಪ್ರಾಯ ಇರ್ತೈತೆ. ಹಂಗ ಇನ್ನದ ನನ್ನ ಅಭಿಪ್ರಾಯ ನಾ ಹೇಳಿದ್ದು. ಯಾಕಂದ್ರೆ ನನ್ನ ಮನಸ್ಸೊಳಗೆ ಎಲ್ಲಾ ಪಾತ್ರ ಅದಾವಂತೀನಿ. ನಾನು ತುಳಿತೀನಿ ಒಬ್ಬರನ್ನ, ಇವ್ರ ಮ್ಯಾಲ ಬರ್ಬಾರ್ದ ಅಂತ ತುಳಿತೀನಿ. ಅಪ್ಪ ಮನಸ್ಸೊಳಗ ಅಂದ್ರೆ ರಿಯಲ್ ಆಗಿ ತುಳಿದ ಹಂಗಲ್ಲ. ಸೊ ಈಗ ನನ್ನ ಪರ್ಸ್ಪೆಕ್ಟಿವ್ ಒಳಗ ಸಿನಿಮಾದಾಗ ವಾಮನ ಪಾತ್ರ ಏನಿತ್ತಲ್ರಿ, ಅವ್ರ ಸುತ್ತಮುತ್ತ ಸಣ್ಣ ಗಿಡ್ ಮಕ್ಳು ಇರ್ತಾವ. ಸೊ ನಡ್ಕೊಂಡ್ ಡೈಲಾಗು ಬರ್ತೈತಿ, ಇವ್ರನ್ನ ತುಳಿಬೇಕು ಅನ್ಕೋತ್ ಕರೆ ಎಷ್ಟ್ ತುಳಿದ, ಆಲ್ರೆಡಿ ತುಳಿದ ಇವ್ರನ್ನ ಗಿಟ್ ಮಾಡಿದ. ಸೊ ನನ್ ಪ್ರಕಾರ ಈಗಿನ ಪೊಲಿಟಿಕಲ್ ಲೀಡರ್ಸ್ ಏನ್ದಾರು ಅವ್ರ ಸುತ್ತಮುತ್ತ ಎಲ್ಲ ತುಳಿದ, ಆದ್ರೂ ಅವ್ರಿಗೆ ಜೈಕಾರ ಹಾಕಾರ, ಅವ್ರು ತುಳಿಸ್ಕೊಂಡಾರ, ಅವ್ರಿಗೆ ಜೈಕಾರ ಹಾಕಾರ. ಸೊ ಅದನ್ನ ಪೋರ್ಟ್ರೇ ಮಾಡಕ್ ಹೋಗಿದಾರ ಅಂತ ನನಗ್ ಅನಿಸ್ತೈತಿ. 100% ಅದು ನಿಮ್ಮ ವಿಚಾರ. ನಂದು ವಿಚಾರ ಏನೈತಂತಂದ್ರ, ಅದು ನನ್ನ ಮನಸ್ಸಿನ ಆತ್ಮ. ನಾನು ಆ ಕೆಲಸ ಮಾಡ್ತೀನಿ, ನೀವು ಮಾಡಿರಿ. ಆ ರಾಜಕೀಯ ವ್ಯಕ್ತಿ ಅವನ ಮಾಡ್ಬೇಕಂತಿಲ್ಲ, ನಾವು ಮಾಡೀನಿ. ನಾನ್ ಬೆಳಿಬೇಕಂದ್ರೆ ಎಷ್ಟು ಮಂದಿನ ತುಳಿದು ಬೆಳೆದಿಲ್ಲ, ಹಂಗ ನಾನು ಬೆಳೆದಿಲ್ಲ. ಸೊ ಅಂದ್ರೆ ಈಗ ನೀವು ವಾಮನ ನಿಮ್ ಒಳಗ ನೀವ ಅಂತ. ಹೌದು. ಸೊ ನೀವ ಇನ್ನೊಬ್ರ ಕಿಶೆ ಕತ್ರಿ ಹಾಕಿ ಕಳ್ತನ ಮಾಡ್ಕೋತ, ಪಿಕ್ ಪಾಕೆಟ್ ಮಾಡ್ಕೋತ ನೀವ್ ಒಬ್ರು ಲೀಡರ್ ಆಗಿದ್ರು, ನಿಮ್ ಸ್ವಂತ ಶ್ರಮದಿಂದ ನೀವು ಇಲ್ಲಿಗೆ ಬಂದಿರೋ. ಸರ್, ಸ್ವಂತ ಶ್ರಮದೇನೆ ಇರ್ತೈತಿ. ಇದು ಬರೀ ಮೆಟಾಫರಿಕ್, ಸಿಂಬಾಲಿಕ್ ಹೇಳ ಅಂತೀನ. ಹೌದಾ, ನಾನು ಕಳುವು ಮಾಡಿ ಕಿಶೆ ಕತ್ರಿ ಮಾಡಿ ಬಂದು ಇಲ್ಲಿ ಕುಂತೀನಿ ಅಂತ ಹಂಗಲ್ಲ. ಅದೊಂದು ಮನಸ್ಸಿಗೆ ಭಾವನೆ ಇರ್ತದ. ಹೆಂಗಂತಂದ್ರ, ಈಗ ನೀವು ಎಲ್ಲೋ ಒಂದ್ ಕಡೆ ಹೋಗ್ತೀರಿ, ನಿಮ್ಗೆ ಯಾರು ಹೆಲ್ಪ್ ಮಾಡಲ್ಲ. ಅವಾಗ ನೀವೇನ್ ಮಾಡ್ತೀರಿ, ನಾ ಏನೋ ಮಾಡ್ಬೇಕಪ್ಪ, ಏನೋ ಮಾಡ್ಕೊಂತ ವಿಚಾರ ಬಂದಾಗ ನೀವೇನ್ ಮಾಡ್ತೀವಿ, ನೀವು ಕದಿಬೇಕು. ಇಲ್ಲ ಅಂತ ಅನ್ಮೇಲೆ ಏನೋ ಕದಿರ್ತೀರ ಅನ್ಕೊಂಡು ಮನಸ್ಸಿಂದ ಒಂದು ವಿಷಾನಾದ್ರೂ ಕದಿರ್ತೀರಿ ನೀವು. ಅದನ್ನ ಅಲ್ಲಿ ತೋರಿಸಿದಾರೆ ಸಿಂಬಾಲಿಕ್ ಆಗಿ. ಸೊ ನೆಕ್ಸ್ಟ್ ಅವ ಸಣ್ಣ ಏರಿಯಾದಾಗ ನೋಡ್ರಲ್ಲ, ರಾಜಕಾರಣಿಗಳೆಲ್ಲ ಉಪೇಂದ್ರ ಪಿಕ್ಚರ್ ಹಿಂಗ್ ನಮ್ಗೆ ತೋರಿಸಿದ ಅಂತೇಳಿ ಅವರೆಲ್ಲ ಸಿಟಿಗೆ ಮತ್ತೆ ಅವ್ರ ಇಂಟೆಲಿಜೆನ್ಸ್ ಯಾವ್ದು ಹೆಸರು ತಗೊಂಗಿಲ್ರ, ಅದವ್ರ ಇಂಟೆಲಿಜೆನ್ಸ್. ಅವ್ರು ಮಾಡೋ ಪಿಕ್ಚರ್ ಮೆಟಾಫರ್, ಅವ್ರು ಮಾಡೋ ಪಿಕ್ಚರ್ ಮನಸ್ಸಿಗೆ ಹತ್ತವು.
ಬೇರೆ ಯಾರಿಗೂ ಅದ್ ನಾವು ಮನಸ್ಸು ಕತ್ಕೊಂಡಿರ್ತೀವಲ್ಲ ಹತ್ತದ್ರಾಗ ಗೊತ್ತಿರ್ತೈತೆ ಅದು ನಾ ಎಷ್ಟು ಕೆಟ್ಟದಿನ ನಾ ಎಷ್ಟು ಒಳ್ಳೆಯದಿನ ಅಂತೇಳಿ ಹೌದಲ್ಲ. ಈಗ ನೀವು ಎಷ್ಟು ಒಳ್ಳೆಯದೇ ಅಂದಾಗ ನೀವು ಒಳ್ಳೆ ಕೆಲಸ ಮಾಡಿರ್ತೀರಿ ಅವಾಗ ನೀವು ಅನ್ಸಂಗಿಲ್ಲ ಅದು. ನೀವು ಕೆಟ್ಟ ಕೆಲಸ ಮಾಡಿರ್ತೀರಿ ಬಟ್ ನಿಮ್ಗೆ ಗೊತ್ತಾಗಲಾರ್ದ ಮಾಡಿರ್ತೀರಿ, ಹಂಗೆ ಎಷ್ಟೋ ಆಗಿರ್ತಾವ. ಅದಕ್ಕೆ ನಾವು ಒಂದು ಕಾರಣ ಆಗಿರ್ತೀವಿ ಅಷ್ಟೇ. ಹಂಗಂತೇಳಿ ಕೆಟ್ಟ ಕೆಲಸನ ಮಾಡೋ ಉದ್ದೇಶ ಅಂತಲ್ಲ, ಅದಕ್ಕೊಂದು ಕಾರಣ ಆಗಿರ್ತೀವಿ. ಅದನ್ನ ನಾವು ಬದಲಾವಣೆ ಮಾಡ್ಕೋಬೇಕು ಅನ್ನೋದ ಈ ಪಿಕ್ಚರ್ ಉದ್ದೇಶ ಅಷ್ಟೇ. ಈಗ ನಾವು ನಾರ್ಮಲಿ ಉಪ್ಪಿ ಸರ್ ಸಿನಿಮಾ ಅಂತಂದ್ರೆ ಈ ರಾಜಕೀಯ, ಜಾತಿ, ಧರ್ಮ, ಭೇದ ಇವನ್ನೆಲ್ಲ ನೋಡೋತಾನ. ಓಕೆ, ಇದ್ರಾಗೂ ಆ ವಾಮನ ಕ್ಯಾರೆಕ್ಟರ್ ನಾವು ಅನ್ಕೊಂಡಿದ್ದು ರಾಜಕೀಯ ವ್ಯಕ್ತಿ ಅಂತ. ಸೊ ಈಗ ನೋಡ್ರಿ ಉಪ್ಪಿ ಸರ್ ಏನ್ ಹೇಳ್ತಾರ, ಅವ್ರ ಹಲವಾರು ಇಂಟರ್ವ್ಯೂಸ್ ದಾಗ ಏನ್ ಅವ್ರ ವಿಷನ್ ಏನ, ನಾವು ಯಾರಿಗೂ ಲೀಡರ್ಸ್ ನ ಅನ್ಕೋಬಾರದು, ಲೀಡರ್ಸ್ ನಮ್ಮೊಳಗೆ ನಾವ ತಂದು ಇಡಬೇಕು, ಜೈಕಾರ ಹಾಕ್ಬಾರದು ಅಂತ ಹೇಳ್ತಾರೆ. ಬಟ್ ನೀವು ಆಸ್ ಅ ಉಪ್ಪಿ ಫ್ಯಾನ್ ಆಗಿ ನೀವ್ ಹೇಳಿದ್ರ ಆಗಲೇ ನಾವು ಪಕ್ಕಾ ಉಪ್ಪಿ ಮನಿ ಉಪ್ಪಿ ಅಂದ್ರೆ ನಾವು ದೇವ್ರ ತರ ನೋಡ್ತೀವಿ, ಓಕೆ, ಅವ್ರ ಸಂಬಂಧ ಮಾಡ್ತೇವೆ ಅಂತ ಹೇಳಿ. ಉಪ್ಪಿ ಸರ್ ವಿಷನ್ ಏನು, ನಾವೆಲ್ಲ ಒಂದಿರ್ಬೇಕು, ಈ ಲೀಡರ್ ನಾವು ಅಕ್ಸೆಪ್ಟ್ ಮಾಡಬಾರ್ದಂತೆ. ಬಟ್ ನೀವು ಅದನ್ನ ಮಾಡ್ತಿರ್ತೀರಿ ಉಪ್ಪಿ ಸರ್ ಅಭಿಮಾನಿಗಳು.